ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ. ಬೆಳಿಗ್ಗೆ 7 ಗಂಟೆ ಆಗಿದೆ. ಶಾರದಮ್ಮ ಅಡಿಗೆ ಮನೆಯಲ್ಲೇ ಹಾತುರಾತುರವಾಗಿ ಮಾಡುತ್ತಿದ್ದಾಳೆ. ಸೊಸಿ ಮಗ 9 ಗಂಟೆ ಆಗುವಷ್ಟರಲ್ಲಿ ಆಫೀಸಿಗೆ ಹೋಗುತ್ತಾರೆ. ಇಬ್ಬರು ಕಾಫಿ ಕುಡಿಯುತ್ತಾ ಟಿವಿಯಲ್ಲಿ ವಾರ್ತೆಗಳನ್ನು ನೋಡುತ್ತಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋಗುವ ಸೊಸೆ ಕುಸುಮ ಸಂಜೆ 7 ಗಂಟೆಗೆ ಬರುತ್ತಾಳೆ. ಚಿಟ್ಪಟ್ ಕಂಪನಿಯಲ್ಲಿ ಅವಳ ಕೆಲಸ. 3 ಬಸ್ಸುಗಳನ್ನು ಹತ್ತಿ ಹಿಡಿದು ಹೋಗಿ ಬರಬೇಕು. ಅದಕ್ಕೆ ಮನೆ ಕೆಲಸವೆಲ್ಲ ಅತ್ತೆ ಶಾರದ ನೋಡಿಕೊಳ್ಳುತ್ತಾಳೆ. ಟ್ಯಾಕ್ಸಿ ನಿಂತ ಸೌಂಡಿಗೆ 3 ಜನ ಗೇಟಿನ ಕಡೆ ನೋಡಿದರು. ಕೈಯಲ್ಲಿ ಒಂದು ಬ್ಯಾಗ್ ಹಿಡಿದುಕೊಂಡು ಟ್ಯಾಕ್ಸಿ ಇಳಿದ ಸ್ವಪ್ನಳನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಮದುವೆಯಾದ ಈ 2 ವರ್ಷಗಳಿಂದ ಯಾವತ್ತೂ ಒಬ್ಬಂಟಿಯಾಗಿ ಬಂದಿರಲಿಲ್ಲ. ಗಂಡ ರಾಜೇಶ್ನ ಜೊತೆ ಬರುವುದು ಬಿಟ್ಟರೆ. ಹಾಯ್ ಸ್ವಪ್ನ, ವಾಟ್ ಈಸ್ ಸರ್ಪ್ರೈಸ್? ಅಣ್ಣ ಎಲ್ಲಿ ಎಂದು ಹೆಣ್ಣು ಮಗಳನ್ನು ಮೊದಲು ಮಾತನಾಡಿಸಿದಳು ಕುಸುಮ. ಒಬ್ಬಳೇ ಬರ್ತಾ ಇದ್ದೀನಿ ಅಂತ ಫೋನ್ ಮಾಡಿದರೆ ನಾವು ಸ್ಟೇಷನ್ಗೆ ಬರ್ತಾ ಇದ್ವಲ್ವ ಸ್ವಪ್ನ? ಒಂದು ಫೋನ್ ಮಾಡೋಕ್ಕೆ ಆಗಲಿಲ್ವೇನಮ್ಮ ಎಂದನು ಸ್ವಪ್ನಳ ಅಣ್ಣ ಪ್ರಕಾಶ್. ಏನಮ್ಮ ಸ್ವಪ್ನ, ರಾಜೇಶ್ ಬರಲಿಲ್ವಾ? ಒಬ್ಬಳೇ ಬಂದಿದ್ದೀಯಾ? ನಿಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರಾ ಎಂದು ಮಗಳನ್ನು ಮಾತನಾಡಿಸಿದಳು ಶಾರದಮ್ಮ. ಏನು, ನಾನು ಒಬ್ಬಳೇ ಬರೋಕ್ಕೆ ಆಗಲ್ವಾ? ಇಲ್ಲ, ಬರಬಾರ್ದಾ? ನಾನೇನು ಅಮೇರಿಕಾದಿಂದ ಬರಲಿಲ್ಲ, ಮುಂಬೈನಿಂದ ಬಂದಿದ್ದು ಎಂದು ಬಿರುಸಾಗಿ ಸಮಾಧಾನ ಕೊಟ್ಟಳು ಸ್ವಪ್ನ, ಟೀಪಾಯಿ ಮೇಲಿರುವ ನ್ಯೂಸ್ ಪೇಪರನ್ನು ಎತ್ತುಕೊಂಡು ನೋಡುತ್ತಾ. ಸರಿ, ಸಾಯಂಕಾಲ ಮಾತಾಡೋಣ. ಸ್ನಾನ ಮಾಡಿ ರಿಲ್ಯಾಕ್ಸ್ ಆಗು, ನಾವು ಆಫೀಸಿಗೆ ಹೋಗಿ ಬರ್ತೀವಿ ಅಂತ ಹೇಳಿ ಪ್ರಕಾಶ್ ಹಾಗೂ ಕುಸುಮ ರೆಡಿಯಾಗಿ ಹೊರಟು ಹೋದರು. ಶಾರದಮ್ಮ ಉಳಿದ ಕೆಲಸಗಳನ್ನೆಲ್ಲ ಮುಗಿಸಿ ಬರುವಷ್ಟರಲ್ಲಿ ಸ್ವಪ್ನ ಸ್ನಾನ ಮಾಡಿ ಬಂದಿದ್ದಳು. ಮಗಳಿಗೆ ಡೈನಿಂಗ್ ಟೇಬಲ್ ಮೇಲೆ ಪಕ್ಕದಲ್ಲಿ ಕುಳಿತುಕೊಂಡು ಊಟ ಬಡಿಸುತ್ತಾ ಮೃದುವಾಗಿ ಕೇಳಿದಳು ಶಾರದಮ್ಮ. ಯಾಕಮ್ಮ, ಒಂಥರ ಇದೆಯಾ? ಏನಾಯಿತು? ಏನು ವಿಷಯ? ಮಮ್ಮಿ, ರಾಜೇಶ್ನ ಪ್ರವರ್ತನೆ ನನಗೆ ಒಂದು ಚೂರು ಅರ್ಥನೇ ಆಗ್ತಾ ಇಲ್ಲ. ಅವರು ನನ್ನ ಬಗ್ಗೆ ಏನಂದುಕೊಳ್ಳುತ್ತಿದ್ದಾರೆ? ನನಗೆ ವ್ಯಕ್ತಿತ್ವ ಇದೆ ಅಂತಾನಾ, ಇಲ್ಲ ಅಂತಾನಾ? ನಾನು ಕೆಲಸಕ್ಕೆ ಹೋಗ್ತೀನಿ ಅಂದರೆ ಮನೆಯಲ್ಲಿ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಅವರನ್ನು ನೋಡ್ಕೋಬೇಕು ಬೇಡ ಅಂದನು. ಅವರಿಗೆ US ಒಳ್ಳೆ ಜಾಬ್ ಆಫರ್ ಬಂದಿತು. ನಾನು ಎಷ್ಟೇ ಹೇಳಿದರೂ ಕೇಳದೆ ಅದನ್ನು ಬೇಡವೆಂದರು. ನಾವು ಬೇರೆ ಫ್ಲ್ಯಾಟ್ ತಗೊಂಡು ಅಲ್ಲಿಗೆ ಶಿಫ್ಟ್ ಆಗೋಣ ಅಂದರೆ ಬೇಡ, ಅಪ್ಪ ಅಮ್ಮನ ಜೊತೆ ಇರೋಣ ಅಂತ ಹೇಳ್ತಾನೆ. ಹೌದಮ್ಮ, ನಾವು ಒಬ್ಬರೇ ಅವರನ್ನು ಯಾಕೆ ನೋಡ್ಕೋಬೇಕು? ನನ್ನ ಮೈದುನ ಇದ್ದಾನೆ ಅಲ್ವಾ, ಅವರು ಮಾತ್ರ ಹಾಯಾಗಿ ಸಿಂಗಾಪುರ್ನಲ್ಲಿ ಇದ್ದಾರೆ. ಈ ಜವಾಬ್ದಾರಿಗಳನ್ನೆಲ್ಲ ನಾವು ನಮ್ಮ ತಲೆ ಮೇಲೆ ಹಾಕ್ಕೊಂಡು ನಾವು ಇಲ್ಲಿ ಎಣಗಾಡಬೇಕು. ಅವರು ಮಾತ್ರ ಅಲ್ಲಿ ಜಾಲಿಯಾಗಿ ಲೈಫನ್ನು ಎಂಜಾಯ್ ಮಾಡಬೇಕು. ಮದುವೆಯಾಗಿ 2 ವರ್ಷ ಆಯಿತು, ಒಂದು ಎಂಜಾಯ್ಮೆಂಟ್ ಇಲ್ಲ, ಇನ್ನೊಂದಿಲ್ಲ. ಆ ದೊಡ್ಡವರನ್ನು ನೋಡಿಕೊಳ್ಳುತ್ತಾ ಮನೆಯಲ್ಲಿ ಬಿದ್ದಿರಬೇಕು. ನನ್ನ ಮಾತು ಒಂದು ಚೂರು ಕೇಳುವುದಿಲ್ಲ. ನಾನು ಮಾತ್ರ ಅವರು ಹೇಳಿದ ಮಾತು ಕೇಳಬೇಕು. ಕೊನೆ ಪಕ್ಷ ಮಕ್ಕಳು ಏರುವ ವಿಷಯದಲ್ಲಿಯೂ ಸಹ ನನಗೆ ಸ್ವಾತಂತ್ರ್ಯವಿಲ್ಲ. ನಾನು ಈಗಲೇ ಮಕ್ಕಳು ಬೇಡ ಅಂದರೆ ಕೇಳುತ್ತಿಲ್ಲ. ಆ ಮುದುಕರಿಗೋಸ್ಕರ ನಾನು ಈಗಲೇ ಮಕ್ಕಳನ್ನು ಹೆರಬೇಕಂತೆ. ಇಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ಗೆ ಅಪ್ಲೈ ಮಾಡಿದ್ದೀನಿ. ನಾಳೆ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ಸೆಲೆಕ್ಟ್ ಆದರೆ ಇಲ್ಲೇ ಇದ್ದೋಗ್ತೀನಿ ಎಂದು ಖಚಿತವಾಗಿ ಹೇಳಿದಳು ಸ್ವಪ್ನ. ಸ್ವಪ್ನ, ಇವೆಲ್ಲ ನೀನು ಊಹಿಸಿಕೊಂಡಷ್ಟು ದೊಡ್ಡ ಸಮಸ್ಯೆಗಳೇನಲ್ಲಮ್ಮ. ರಾಜೇಶ್ ನಿನ್ನನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡಿದ್ದಾನೆ. ತುಂಬ ಒಳ್ಳೆಯ ಹುಡುಗ. ನಿನಗೆ ಯಾವತ್ತೂ ತೊಂದರೆ ಕೊಡಬೇಕು ಅಂತ ಅವನು ಯೋಚಿಸುವುದಿಲ್ಲ. ಗಂಡ ಹೆಂಡತಿ ಇಬ್ಬರು ಒಬ್ಬರ ಮಾತನ್ನು ಒಬ್ಬರು ಕೇಳುತ್ತಾ ತಪ್ಪುಗಳನ್ನು ಕ್ಷಮಿಸಿಕೊಳ್ಳುತ್ತಾ ಸಾಗುವುದೇ ಸಂಸಾರ. ಅವರು ಆಸ್ತಿವಂತರು. ರಾಜೇಶ್ಗೆ ಒಳ್ಳೆ ಜಾಬ್ ಇದೆ. ನೀನು ಕಷ್ಟಪಡುವುದು ಇಷ್ಟವಿಲ್ಲವೇನೋ? ಯೋಚನೆ ಮಾಡು. ಆದರೂ ನಿಮ್ಮ ಅತ್ತೆ ಮಾವ ದೊಡ್ಡವರು, ವಯಸ್ಸಾದವರು. ಚಿಕ್ಕ ಸೊಸೆ ಮಗ ದೂರ ಇದ್ದಾರೆ. ಇನ್ನು ನೀವು ಸಹ ನೋಡದಿದ್ದರೆ ಅವರನ್ನು ಇನ್ಯಾರು ನೋಡ್ತಾರೆ? ನೀನು ಸಮಸ್ಯೆಯ ಒಂದು ಕಡೆಯಿಂದ ಮಾತ್ರ ನೋಡ್ತಿದೀಯ, ಮತ್ತೊಂದು ಕಡೆಯೂ ನೋಡು ಎಂದಳು ಶಾರದಮ್ಮ. ಆಯಿತು ಮಮ್ಮಿ, ನಿನ್ನಳಿಯ ತುಂಬ ಒಳ್ಳೆಯವರು, ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ಅದೇ ಅಲ್ವಾ ನೀನು ಹೇಳ್ತಿರೋದು? ನಿನಗೆ ನನಗಿಂತ ಅವರೇ ಹೆಚ್ಚಾದ್ರಾ? ನೀನು ನನ್ನ ಮಗಳು ಕಣೆ, ನಿನಗಿಂತ ನನಗೆ ಯಾರೂ ಹೆಚ್ಚಲ್ಲಮ್ಮ. ಮತ್ತೆ ಇನ್ನೇನು ಮಮ್ಮಿ, ಅವರ ಪೇರೆಂಟ್ಸ್ನನ್ನು ನೋಡಿಕೊಂಡು ಮನೆಯಲ್ಲಿ ಇರುವುದಕ್ಕೆ, ಅವರಿಗೆ ಸೇವೆ ಮಾಡುವುದಕ್ಕೆ MBA ವಿತ್ ಕಂಪ್ಯೂಟರ್ ಮಾಡಿದ ನಾನೇ ಬೇಕಾಗಿತ್ತಾ? ಕಡಿಮೆ ಓದಿಕೊಂಡಿರುವ ಯಾವ ಬಡ ಹುಡುಗಿಯನ್ನಾದರೂ ನೋಡಿ ಮದುವೆ ಮಾಡಿಕೊಳ್ಳಬಹುದಿತ್ತಲ್ವಾ? ನನ್ನ ಆದರ್ಶಗಳು, ಆಲೋಚನೆಗಳು ಎಲ್ಲ ಅವರಿಗೆ ಗೊತ್ತಿಲ್ವಾ? ಮೊದಲು ಹೇಗಾದರೂ ಮಾಡಿ ನನ್ನನ್ನು ಅವರು ಸ್ವಂತ ಮಾಡಿಕೊಂಡು ಬಿಟ್ಟರೆ ಮತ್ತೆ ನಾನು ಏನು ಹೇಳಿದ್ರೂ ಕೇಳಿಕೊಂಡು ಬಿದ್ದಿರ್ತಾಳೆ ಅಂತ ಅಂದುಕೊಂಡಿದ್ದಾನೆ.
ಗಂಡಸರ ಬುದ್ಧಿಯೆಲ್ಲ ಹೀಗೆ ಎಂದು ಉಕ್ರೋಶದಿಂದ ಹೇಳಿದಳು ಸ್ವಪ್ನ. ನೀನು ಚೆನ್ನಾಗಿ ಓದಿಕೊಂಡ ಹುಡುಗಿಯೇ, ಸ್ವಂತ ಆಲೋಚನೆಗಳು, ಉನ್ನತವಾದ ವ್ಯಕ್ತಿತ್ವವನ್ನು ಹೊಂದಿರುವವಳೆ. ಎಲ್ಲನೂ ನಿಜಾನೇ. ಆ ಹುಡುಗನಿಗೆ ಇವೆಲ್ಲ ಇಷ್ಟ. ಹಾಗೆ ನಮ್ಮ ಸ್ಟೇಟಸ್ ಕಡಿಮೆ ಅಂತಾನೂ ಆಲೋಚನೆ ಮಾಡದೆ ನಿನ್ನನ್ನು ಮದುವೆ ಮಾಡಿಕೊಂಡನು. ನಿನ್ನ ವ್ಯಕ್ತಿತ್ವಕ್ಕೆ ಗೌರವಿಸುತ್ತಿಲ್ಲ ಅಂತ ನೀನ್ಯಾಕೆ ಆ ರೀತಿ ಅಂದುಕೊಳ್ಳುತ್ತಿದ್ದೀಯಾ? ನಿನಗೇನು ಕಡಿಮೆ ಮಾಡಿದ್ದಾನೆ? ಮತ್ತೆ ಮೊದಲಿಗೆ ಬಂದ ಮಮ್ಮಿ. ಸ್ತ್ರೀಗೆ ಆರ್ಥಿಕ ಸ್ವಾತಂತ್ರ್ಯ ಇರಬೇಕು ಅಂತ ವಾದಿಸುವ ನಾನು ಕಷ್ಟ ಬಿದ್ದು ಓದಿಕೊಂಡು ನಿಮ್ಮ ಥರ ಮನೆಯಲ್ಲಿ ಕುಳಿತುಕೊಂಡಿರುವುದಕ್ಕಲ್ಲ. ಈ ವಿಷಯದಲ್ಲಿ ನಾನು ಎಷ್ಟೇ ವಾದ ಮಾಡಿದರೂ ಅವರು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ತಾಯಿಯಾದ ನೀನೇ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಇನ್ನು ಅವರು ಎಷ್ಟು ಮಾತ್ರ ಹೇಳು ಎಂದು ದುಃಖದಿಂದ ಹೇಳಿದಳು ಸ್ವಪ್ನ. ಸ್ವಪ್ನ, ನೀನು ಎಷ್ಟೇ ಹೇಳಿದರೂ ಗಂಡನನ್ನು ಬಿಟ್ಟು ಬರುವಷ್ಟು ದೊಡ್ಡ ಸಮಸ್ಯೆಗಳಾಗಿ ನನಗೆ ಕಾಣುತ್ತಿಲ್ಲ. ಆ ಹುಡುಗನಿಗೆ ಏನೋ ಒಂದು ಹೇಳಿ ಒಪ್ಪಿಸಬಹುದು. ಆಲೋಚನೆ ಮಾಡು. ನಿನ್ನ ಸಮಸ್ಯೆಯನ್ನು ನೀನೇ ಪರಿಹರಿಸಿಕೊಳ್ಳಬೇಕು. ಅದು ಬಿಟ್ಟು ಈ ರೀತಿ ಓಡಿ ಬರುವುದು ಏಡಿಯ ಲಕ್ಷಣ. ನೀನು ಬರುವುದು ನನಗೆ ಇಷ್ಟ ಇಲ್ಲ ಅಂತ ಅಂದುಕೊಳ್ಳಬೇಡ. ಮದುವೆಯಾದ ಹೆಣ್ಣು ಮಗಳು ತವರು ಮನೆಗೆ ಬಂದರೆ ಅಪ್ಪ ಅಮ್ಮ ಸಂತೋಷ ಪಡುತ್ತಾರೆ, ಆದರೆ ಈ ರೀತಿ ಮಾತ್ರ ಅಲ್ಲ. ಆನಂತರ ನಿನ್ನಿಷ್ಟ ಎನ್ನುತ್ತಾ ಒಳಗಡೆಗೆ ಹೊರಟು ಹೋದಳು ಶಾರದಮ್ಮ. ತಾಯಿಯ ಹಿಂದೆಯೇ ಹೋದ ಸ್ವಪ್ನ ಕೋಪದಿಂದ, ಮಮ್ಮಿ, ನಾನೇನು ನಿಮಗೆ ಭಾರ ಆಗುವುದಿಲ್ಲ ಬಿಡು. ನನ್ನ ಕಾಲುಗಳ ಮೇಲೆ ನಾನು ನಿಂತುಕೊಳ್ಳುತ್ತೇನೆ. ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ನಲ್ಲಿ ಜಾಯಿನ್ ಆಗ್ತೀನಿ. ಅದು ಬಿಟ್ಟು ನಾನು ಈಗಲೇ ರಾಜೇಶ್ ಬಳಿ ಹೋಗುವುದಿಲ್ಲ. ನನ್ನ ಬೆಲೆ ಏನು ಅಂತ ಅವರಿಗೆ ಗೊತ್ತಾಗುವ ತನಕ ನಾನು ಹೋಗುವುದಿಲ್ಲ ಎಂದಳು. ಸ್ವಪ್ನ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದಳು. ಡೈಲಿ ಆಫೀಸಿಗೆ ಹೋಗಿ ಬರುತ್ತಿದ್ದಾಳೆ. ಅವಳು ಬಂದ ವಾರಕ್ಕೆ ರಾಜೇಶ್ನಿಂದ ಕಾಲ್ ಬಂದಿತು. ಸ್ವಪ್ನ ನಾನು ಮಾತನಾಡುವುದಿಲ್ಲ ಎಂದಳು. ಪ್ರಕಾಶ್ ಕುಸುಮ ಮಾತನಾಡುವುದಕ್ಕೆ ಪ್ರಯತ್ನಿಸಿದರೆ ರಾಜೇಶ್ ಕಾಲ್ ಕಟ್ ಮಾಡಿದನು. ತಾಯಿಯಿಂದ ವಿಷಯ ಎಲ್ಲ ತಿಳಿದುಕೊಂಡ ಪ್ರಕಾಶ್ ದುಃಖ ಪಡುವುದು ಬಿಟ್ಟರೆ ಬೇರೇನೂ ಮಾಡಲು ಆಗಲಿಲ್ಲ. ಸ್ವಪ್ನಳ ಹಠದ ಬಗ್ಗೆ ಗೊತ್ತಿದ್ದರಿಂದ ಮತ್ತೆ ಯಾರೂ ಆ ವಿಷಯದ ಬಗ್ಗೆ ಮಾತಾಡಲಿಲ್ಲ. 3 ಜನ ಕಾಮಾಗಿ ಆಫೀಸಿಗೆ ಹೋಗುತ್ತಿದ್ದಾರೆ. ಇದು ಎಲ್ಲಿಯ ತನಕ ಬೆಳೆಯುತ್ತದೋ ಏನೋ ಎಂದು ಶಾರದಮ್ಮ ಮನಸ್ಸಿನೊಳಗೆ ತುಂಬ ದುಃಖವನ್ನು ಅನುಭವಿಸುತ್ತಿದ್ದಾಳೆ. ಒಂದೊಂದು ಬಾರಿ ನಾವು ಸ್ವಪ್ನಳನ್ನು ಇಷ್ಟೊಂದು ಓದಿಸದಿದ್ದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅಂದುಕೊಳ್ಳುತ್ತಿದ್ದಳು. ಮತ್ತೆ ತನಗೆ ತಾನೇ, ನಾನು ಯಾಕೆ ಈ ರೀತಿ ಆಲೋಚನೆ ಮಾಡ್ತಿದ್ದೀನಿ? ಸ್ವಪ್ನ ತುಂಬ ಬುದ್ಧಿವಂತಳು, ಅದಕ್ಕೆ ತುಂಬ ಚೆನ್ನಾಗಿ ಓದಿದಳು. ಅವಳು ಮೊದಲಿನಿಂದಲೂ ಮೆರಿಟ್ ಸ್ಟೂಡೆಂಟ್. 10 ದಿನಗಳ ನಂತರ ರಾಜೇಶ್ ಬಂದನು. ಆಫೀಸ್ಗೆ ಹೋಗಿ ಸ್ವಪ್ನಳ ಜೊತೆಯಲ್ಲಿಯೇ ಮಾತನಾಡುತ್ತೇನೆ ಅಂತ ಹೇಳಿದನು. ಶಾರದಮ್ಮ ಏನೂ ಮಾತನಾಡಲಿಲ್ಲ. ಸಾಯಂಕಾಲ ಒಬ್ಬಳೇ ಬಂದ ಸ್ವಪ್ನಳನ್ನು ಕೇಳಿದಳು ಶಾರದಮ್ಮ. ಸ್ವಪ್ನ, ಅಳಿಯ ಏನಂದ್ರು? ನಿನ್ನನ್ನು ಕರ್ಕೊಂಡೋಗ್ತಾರಂತ? ನಿನ್ನ ಜೊತೆ ಏನು ಮಾತಾಡಿದ್ರು? ಏನು ಮಮ್ಮಿ ನೀನು? ಅವರೇನು ನನ್ನನ್ನು ಮನೆಯಿಂದ ಓಡಿಸಿದ್ರಾ? ಮತ್ತೆ ಬಂದು ಕರ್ಕೊಂಡೋಗೋಕ್ಕೆ? ಇಲ್ಲ ನಾನೇನಾದರೂ ತಪ್ಪು ಮಾಡಿ ಅವರ ಜೊತೆ ಬೈಸ್ಕೊಂಡು ನನ್ನನ್ನು ಕ್ಷಮಿಸಿರಿ ಅಂತ ಹೇಳಿಬಿಟ್ಟು ಅವರ ಜೊತೆ ಕುರಿ ಥರ ತಲೆ ಹಲ್ಲಾಡಿಸಿಕೊಂಡು ಹೋಗೋಕ್ಕೆ? ನನಗೆ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಜೀವನ ಮಾಡುವುದು ಬರಲ್ವಂತೆ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವರ ಅಕ್ಕ ಭಾವ ಬಾಂಬೆಯಿಂದ ಬಂದಿದ್ದಾರಂತೆ. ಅದಕ್ಕೆ ನನ್ನನ್ನು ಬರೋಕ್ಕೆ ಹೇಳಿದ್ನು. ನಾನು ಬರಲ್ಲ ಅಂತ ಹೇಳಿದೆ. ಕಡಿಮೆ ಆಯ್ತಾ ಮಮ್ಮಿ ನಿನ್ನ ಎಕ್ಸೈಟ್ಮೆಂಟ್ ಅಂತ ಹೇಳಿ ಒಳಗಡೆಗೆ ಹೊರಟು ಹೋದಳು ಸ್ವಪ್ನ. ಶಾರದಮ್ಮ ದುಃಖದಿಂದ ಎದುರಿಗೆ ಇರುವ ಫೋಟೋ ಬಳಿ ಬಂದು ಕೈ ಮುಗಿಯುತ್ತಾ, ಭಗವಂತ, ನೀನೇ ಇವಳ ಸಂಸಾರವನ್ನು ನಿಲ್ಲಿಸಬೇಕು ಎಂದು ಬೇಡಿಕೊಂಡಳು. ಸ್ವಪ್ನ ಬಂದು 6 ತಿಂಗಳು ಕಳೆಯುತ್ತಿದೆ. ಏನಾದರೂ ಹೇಳಿದರೆ ಎಲ್ಲಿ ಹಾಸ್ಟೆಲ್ಗೆ ಹೊರಟು ಬಿಡುತ್ತಾಳೋ ಎಂಬ ಭಯದಿಂದ ಶಾರದಾ ಆಗಲಿ ಅವರ ಮಗ ಸೊಸೆಯಾಗಲಿ ಈ ವಿಷಯದ ಬಗ್ಗೆ ಸ್ವಪ್ನಳ ಬಳಿ ಮಾತನಾಡುತ್ತಿರಲಿಲ್ಲ. ಈ ವಿಷಯದ ಬಗ್ಗೆ ಮಾತನಾಡಬಾರದು ಅಂತ ಕುಸುಮಳ ಜೊತೆ ಗಟ್ಟಿಯಾಗಿ ಹೇಳಿದನು ಪ್ರಕಾಶ್. ಅಕ್ಕಪಕ್ಕದ ಮನೆಗಳವರು ಸ್ವಪ್ನಳ ಬಗ್ಗೆ ಪಿಸುಗುಟ್ಟುಕೊಳ್ಳುತ್ತಿದ್ದರು. ಅವರಿಗೆ ಜವಾಬು ಕೊಡಲಾಗದೆ ಶಾರದಮ್ಮ ದೇವಸ್ಥಾನಕ್ಕೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟರು. ಪ್ರತಿಯೊಬ್ಬರಿಗೂ ಅವರದೇ ಆದ ಸಮಸ್ಯೆಗಳು ಇರುತ್ತವೆ. ಆದರೂ ಬೇರೆಯವರ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಬಹಳ ಉತ್ಸಾಹವನ್ನು ತೋರಿಸುತ್ತಾರೆ. ಸ್ವಪ್ನ, ನಿನ್ನ ಕಾಲೇಜಿನ ಫ್ರೆಂಡ್ ಸುಮಾ ನನಗೆ ಇವತ್ತು ಮಾರ್ಕೆಟ್ನಲ್ಲಿ ಕಾಣಿಸಿದಳು. ಅವರ ಗಂಡನಿಗೆ ಈ ಕಡೆನೇ ಟ್ರಾನ್ಸ್ಫರ್ ಆಗಿದೆಯಂತೆ. ನೀನು ಇಲ್ಲೇ ಇದೆಯಾ ಅಂತ ಹೇಳಿದಾಗ ಅವಳು ತುಂಬ ಸಂತೋಷಪಟ್ಟಳು. ನಿನ್ನನ್ನು ಮನೆಗೆ ಬರಕ್ಕೇಳಿ ಅಡ್ರೆಸ್ ಕೂಡ ಕೊಟ್ಟಳು. ರಾತ್ರಿಗೆ ನಿನಗೆ ಫೋನ್ ಸಹ ಮಾಡ್ತೀನಿ ಅಂತ ಹೇಳಿದ್ಲು. ಆ ಹುಡುಗಿ ತುಂಬ ತೆಗೆದು ಹೋಗಿದ್ದಾಳೆ ಸ್ವಪ್ನ. ಮೊದಲು ತುಂಬ ಚೆನ್ನಾಗಿ ಗುಂಡ್ಗುಂಡಾಗಿದ್ಲು. ನಾಳೆ ಸಂಡೇ ಅಲ್ವಾ, ಹೋಗ್ಲಿ ಒಂದ್ಸರಿ ಹೋಗ್ಬಾ ಎಂದು ಶಾರದಾ
ಟಿವಿ ನೋಡುತ್ತಿರುವ ಮಗಳ ಜೊತೆ ಹೇಳಿದಳು. ಹೌದಾ ಮಮ್ಮಿ, ಅವಳನ್ನು ನೋಡಿ 2 ವರ್ಷ ಆಯಿತು. ಮದುವೆ ಆದಮೇಲೆ ಅವಳ ಜೊತೆ ಕಾಂಟ್ಯಾಕ್ಟ್ ತಪ್ಪೋಯ್ತು. ನನಗೂ ಬೋರ್ ಆಗ್ತಿದೆ, ನಾಳೆ ಹೋಗಿ ಬರ್ತೀನಿ ಬಿಡು ಎಂದು ಸಂತೋಷದಿಂದ ಹೇಳಿದಳು ಸ್ವಪ್ನ. ಮಗಳ ಮುಖದಲ್ಲಿ ಆ ಸ್ವಲ್ಪ ಸಂತೋಷವನ್ನು ಈ 6 ತಿಂಗಳಲ್ಲಿ ಇವತ್ತೇ ನೋಡಿದ್ದು. ಹೇಳಿದಂಗೆ ಸುಮಾ ಸ್ವಪ್ನಳಿಗೆ ಫೋನ್ ಮಾಡಿ ನಾಳೆ ಬರಲೇಬೇಕೆಂದು ಹೇಳಿದಳು. ಮರುದಿನ ಬೆಳಗ್ಗೆ ಸುಮಾ ಕೊಟ್ಟ ಅಡ್ರೆಸ್ಸನ್ನು ಹುಡುಕಿಕೊಂಡು ಹೋದಳು ಸ್ವಪ್ನ. ತುಂಬ ಕಷ್ಟಪಡದೆ ಮನೆ ಬೇಗನೆ ಸಿಕ್ಕಿತು. ಇಬ್ಬರು ಕಾಲೇಜ್ ಡೇಸ್, ಆ ಎಂಜಾಯ್ಮೆಂಟ್ಸ್ ಎಲ್ಲ ನೆನಪು ಮಾಡಿಕೊಂಡು ಸಂತೋಷಪಟ್ಟರು. ಸ್ವಪ್ನ ರಾಜೇಶ್ಗೆ ದೂರವಾಗಿ ಯಾಕೆ ಇಲ್ಲಿದ್ದೀನಿ ಎನ್ನುವುದಕ್ಕೆ ಕಾರಣಗಳು ವಿವರಿಸುತ್ತಿದ್ದರೆ ಸುಮಾ ತುಟಿಗಳ ಮೇಲೆ ಒಂದು ಸಣ್ಣ ಮುಗುಳ್ನಗೆ ಹೊರಹೊಮ್ಮಿತು. ಸ್ವಪ್ನ ಸುಮಾ ಮದುವೆಯ ದಿನ ಅವಳ ಗಂಡ ಶರತ್ನನ್ನು ನೋಡಿದ್ದಿದ್ದು. ಈಗ ಅವರ ಮ್ಯಾರೇಜ್ ಕ್ಯಾಸೆಟ್ ಹಾಕಿ ಎಲ್ಲರನ್ನೂ ತೋರಿಸಿದಳು. ಆ ರೀತಿ ಮಾತುಗಳು ಹೇಳಿಕೊಳ್ಳುತ್ತಾ ಲಂಚ್ ಫಿನಿಶ್ ಮಾಡಿದರು. ಸ್ವಪ್ನ, ಇವತ್ತು ನೀನು ಇಲ್ಲೇ ಇದ್ದು ಬಿಡೆ, ಶರತ್ ಇವತ್ತು ಬರುವುದಿಲ್ಲ. ಏನೋ ಆಫೀಸ್ ಕೆಲಸದ ಮೇಲೆ 3 ದಿನ ಧಾರವಾಡಕ್ಕೆ ಹೋಗುತ್ತಿದ್ದಾನೆ ಎಂದಳು. ಹೌದು ಕಣ, ಹೇಗಿದೆ ನಿನ್ನ ಸಂಸಾರ? ನೀನ್ಯಾಕೆ ಇಷ್ಟೊಂದು ಸಣ್ಣ ಆಗೋಗಿದೆಯಾ? ಡೈಟಿಂಗಾ? ಅಪ್ಪ ಅಮ್ಮನ ಮೇಲೆ ಗಮನ ಇಟ್ಕೊಂಡಿದೀಯಾ? ಇಲ್ಲ ಏನಾದರೂ ಹುಷಾರಿಲ್ವಾ? ಮಮ್ಮಿ ಸಹ ನಿನ್ನ ಬಗ್ಗೆ ಹೇಳಿದ್ಲು ಎಂದು ಸುಮಳನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದಳು ಸ್ವಪ್ನ. ಇಷ್ಟಕ್ಕೂ ಇವತ್ತು ಇರ್ತೀಯೇ ಇಲ್ವಾ, ಅದು ಮೊದಲು ಹೇಳು ಎಂದು ಕೇಳಿದಳು ಸುಮಾ. ಇರ್ತೀನಿ ಕಣೆ, ಮೊದಲು ನಿನ್ನ ಬಗ್ಗೆ ಹೇಳು. ನಿನ್ನನ್ನು ನೋಡ್ತಿದ್ರೆ ನನಗಂತೂ ನೀನು ಹ್ಯಾಪಿಯಾಗಿ ಲೈಫನ್ನು ಲೀಡ್ ಮಾಡುವ ಥರ ಕಾಣಿಸ್ತಿಲ್ಲ. ಹೌದು, ಬೆಳಗ್ಗೆ ನೀನು ಸ್ನಾನ ಮಾಡಿ ಟವಲ್ ಸುತ್ತಕೊಂಡು ಬಂದಾಗ ನೋಡಿದೆ, ನಿನ್ನ ಬೆನ್ನಿನ ಮೇಲೆ ಆ ಮಚ್ಚೆಗಳೇನು ಸುಮಾ? ಹುಟ್ಟು ಮಚ್ಚೆಗಳು ಮಾತ್ರ ಖಚಿತವಾಗಿ ಅಲ್ಲ. ನನ್ನ ಬಳಿ ಮುಚ್ಚಿಡಬೇಕು ಅಂತ ನೋಡಬೇಡ ಎಂದು ಅವಳನ್ನೇ ಪರಿಶೀಲಿಸಿ ನೋಡುತ್ತಾ ಕೇಳಿದಳು ಸ್ವಪ್ನ. ಸುಮಾ ಮುಖದಲ್ಲಿ ಬೇಸರ, ದುಃಖ. ಸ್ವಪ್ನ, ನಿನ್ನ ಅನುಮಾನ ನಿಜ ಕಣೆ. ಇದೇ ಅಲ್ಲ, ಅವನ ಪೈಶಾಚಿಕ ಶೃಂಗಾರಕ್ಕೆ ಇನ್ನೂ ತುಂಬ ಸಾಕ್ಷಿಗಳಿದ್ದಾವೆ ನನ್ನ ಮೈಮೇಲೆ. ಅವನ್ನೆಲ್ಲ ನೋಡಿ ನಿನ್ನಿಂದ ತಡೆದುಕೊಳ್ಳಕ್ಕಾಗಲ್ಲ ಎನ್ನುತ್ತಾ ತನ್ನ ಸೆರಗನ್ನು ತೆಗೆದು ತೋರಿಸಿದಳು ಸುಮಾ. ಮೈ ಗಾಡ್, ಅಂದರೆ ನಿನ್ನ ಗಂಡ ಶರತ್ ಎಂದು ಮುಂದೆ ಮಾತಾಡಲಾಗದೆ ನಿಂತು ಹೋದ ಸ್ವಪ್ನಳನ್ನು ನೋಡುತ್ತಾ ಕಂಟಿನ್ಯೂ ಮಾಡಿದಳು ಸುಮಾ. ಹೌದು, ಸ್ಯಾಡಿಸ್ಟ್. ನನಗೆ ಯಾವ ವಿಷಯದಲ್ಲಿಯೂ ಯಾವುದಕ್ಕೂ ಕಡಿಮೆ ಮಾಡದ ಅವರು ಈ ಒಂದು ವಿಷಯದಲ್ಲಿಯೇ ಯಾಕೆ ಪಶುವಿನ ಥರ ಬಿಹೇವ್ ಮಾಡ್ತಾರೋ ನನಗೆ ಅರ್ಥನೇ ಆಗಲ್ಲ. ಸಿಂಹಕ್ಕೆ ಮಾಂಸ ಬಿಟ್ಟರೆ ಬೇರೆ ಯಾವುದೂ ರುಚಿ ಸಿಗುವುದಿಲ್ಲ ಅನ್ನುವ ಥರ ಅವನಿಗೆ ನನ್ನ ಕಣ್ಣೀರು ರಕ್ತ ನೋಡಿದರೆ ವಿನಃ ತೃಪ್ತಿಯಾಗುವುದಿಲ್ಲ. ನಾನು ನೋವಿನಿಂದ ಎಷ್ಟು ವಿಲವಿಲ ಅಂತ ಒದ್ದಾಡಿದರೆ ಅವನಿಗೆ ಅಷ್ಟೊಂದು ಖುಷಿ. ಅದು ಒಂಥರ ರಾಕ್ಷಸಾನಂದ ಅವನಿಗೆ. ಮತ್ತೆ ಬೆಳಿಗ್ಗೆ ಎದ್ದು ನೋಡಿದರೆ ಇವರೇನಾ ನನಗೆ ಆ ರೀತಿ ಹಿಂಸೆ ಕೊಟ್ಟಿದ್ದು ಅನ್ನುವ ಥರ ಬಿಹೇವ್ ಮಾಡ್ತಾರೆ. ನಾನಿನ್ನ ಯಾವತ್ತೂ ಆ ರೀತಿ ಬಿಹೇವ್ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆದರೆ ರಾತ್ರಿಗೆ ಮತ್ತೆ ಅದೇ ರೀತಿ ಬಿಹೇವ್ ಮಾಡ್ತಾರೆ. ನಾವು ಚಿಕ್ಕಂದಿನಲ್ಲಿ ಇರಬೇಕಾದ್ರೆ ನಮ್ಮ ದೊಡ್ಡವರು ಕಾಶಿ ಮಜಲಿ ಕಥೆಗಳಲ್ಲಿ ರಾಣಿಯನ್ನ ಅಥವಾ ರಾಜನನ್ನ ರಾಕ್ಷಸನೋ ಅಥವಾ ಪಿಶಾಚಿಯೋ ಹಿಡಿದುಕೊಂಡು ಕಾಡುತ್ತದೆ ಅಂತ ಹೇಳ್ತಿದ್ರು. ಆ ರೀತಿ ಇವರಿಗೆ ರಾತ್ರಿ ಹೊತ್ತು ಯಾವ ದೆವ್ವ ಬಂದು ಆವರಿಸುತ್ತದೋ ದೇವರಿಗೆ ಗೊತ್ತು. ಈ ವಿಷಯದ ಬಗ್ಗೆ ನನ್ನವರ ಬಳಿಯಾದರೂ ಅವರ ಅಪ್ಪ ಅಮ್ಮನ ಬಳಿಯಾದರೂ ಹೇಳಿದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತ ಬೆದರಿಸುತ್ತಾನೆ. ನಮ್ಮ ಅತ್ತೆ ಮಾವನವರ ದೃಷ್ಟಿಯಲ್ಲಿ ಅವರೊಬ್ಬ ಒಳ್ಳೆಯ ಮಗ. ನಮ್ಮವರ ದೃಷ್ಟಿಯಲ್ಲಿ ಅಂತಹ ಅಳಿಯ ಸಿಗಬೇಕಾದರೆ ನನ್ನ ಮಗಳ ಪೂರ್ವಜನ್ಮದ ಪುಣ್ಯ. ನಮ್ಮವರ ಜೊತೆಯಲ್ಲಿ ಹೇಳಿಕೊಳ್ಳಬೇಕು ಅಂತ ನಾನು ಅಂದುಕೊಳ್ಳುತ್ತಿಲ್ಲ. ನನ್ನ ಮದುವೆಗೋಸ್ಕರ ಮಾಡಿದ ಸಾಲವೇ ಇನ್ನೂ ಬಾಕಿ ಇದೆ. ಮದುವೆಯಾಗಬೇಕಾದ ನನ್ನ ತಂಗಿ ಬೇರೆ ಇದ್ದಾಳೆ. ನನ್ನ ಸಂಸಾರದ ಬಗ್ಗೆ ಅವರಿಗೆ ಗೊತ್ತಾದರೆ ತಡೆದುಕೊಳ್ಳುವ ಶಕ್ತಿ ಅವರಿಗಿಲ್ಲ. ನಾನು ಸಂತೋಷವಾಗಿದ್ದೇನೆ ಅಂತ ಭ್ರಮೆಯಲ್ಲಿ ಇದ್ದಾರೆ. ಆ ಭ್ರಮೆಯಲ್ಲೇ ಇರಲಿ. ಹಾಗಂತ ನೀನು ಈ ನರಕದಲ್ಲಿ ಎಷ್ಟು ದಿನ ಇರಲು ಆಗುತ್ತೆ? ನೀನು ಓದುಕೊಂಡ ಹುಡುಗಿ. ನಿನ್ನ ಗಂಡನನ್ನು ಹೇಗಾದರೂ ಒಪ್ಪಿಸಿ ಸೈಕ್ಯಾಟ್ರಿಸ್ಟ್ಗೆ ತೋರಿಸು. ಅದೊಂದು ಮಾನಸಿಕ ರೋಗ. ನೀನು ಯಾಕೆ ಇಷ್ಟು ದಿನ ನಿರ್ಲಕ್ಷ್ಯ ಮಾಡಿದೆ? ಇಷ್ಟೊತ್ತಿಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಬೇಕಾಗಿತ್ತು ಎಂದು ಆವೇಶದಿಂದ ಹೇಳಿದಳು ಸ್ವಾತಿ. ಅದೂ ಆಯಿತು ಸ್ವಾತಿ. ಅವರು ಒಳ್ಳೆ ಮೂಡಲ್ಲೇ ಇದ್ದಾಗ ಎಷ್ಟೋ ಬಾರಿ ಹೇಳಿ ನೋಡಿದೆ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತಾನೆ. ಸೈಕ್ಯಾಟ್ರಿಸ್ಟನ್ನು ಭೇಟಿಯಾಗುವುದಕ್ಕೆ ಇಷ್ಟಪಡ್ತಿಲ್ಲ. ಅದೆಲ್ಲ ಶೃಂಗಾರದಲ್ಲಿ ಒಂದು ಭಾಗ ಅಂತ ಹೇಳ್ತಾನೆ ಎಂದು ದುಃಖದಿಂದ ಹೇಳಿದಳು ಸುಮಾ. ಓ ಮೈ ಗಾಡ್, ಈ ರೀತಿ ಹೆಂಡತಿಯನ್ನು ಹಿಂಸಿಸುವುದು ಶೃಂಗಾರವೇ ಆದ್ರೆ ಜೀವನದಲ್ಲಿ ಯಾವ ಹುಡುಗಿಯೂ ಮದುವೆ ಹೆಸರು ಎತ್ತದೆ ಹಾಯಾಗಿ ಜಾಬ್ ಮಾಡಿಕೊಂಡು ಬದುಕುತ್ತಾಳೆ. ಮಹಾನುಭಾವ,
ಎಂದು ಹೇಳಬೇಕಾಗಿತ್ತು ಸುಮಾ ನಿಮ್ಮ ಪತಿದೇವರಿಗೆ ಎಂದು ವ್ಯಂಗ್ಯವಾಗಿ ಹೇಳಿದಳು ಸ್ವಾತಿ. ಸುಮಾ, ನಾನಾಗಿದ್ರೆ ಈ ರೀತಿ ಗಂಡನ ಜೊತೆ ಸಂಸಾರವೇ ಮಾಡುತ್ತಿರಲಿಲ್ಲ. ಪ್ರತಿ ಹೆಣ್ಣು ಮಗು ಮದುವೆಗೆ ಮುಂಚೆ ವೈವಾಹಿಕ ಜೀವನದ ಬಗ್ಗೆ ನೂರಾರು ಕನಸುಗಳನ್ನು ಕಟ್ಟಿಕೊಂಡಿರುತ್ತಾಳೆ. ಈ ರೀತಿಯ ಜೀವನವನ್ನು ಶಿಕ್ಷೆಯ ತರಹ ಅನುಭವಿಸುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳುವುದೋ ಅಥವಾ ನನಗೆ ಮದುವೆನೇ ಆಗಿಲ್ಲ ಅಂತ ಜಾಬ್ ಮಾಡಿಕೊಂಡು ತಂದೆ ತಾಯಿಯ ನೆರಳಲ್ಲಿ ಬದುಕುವುದು ಉತ್ತಮ ಎನ್ನುವುದು ನನ್ನ ದೃಷ್ಟಿಯಲ್ಲಿ ಎಂದು ಹೇಳಿದಳು ಸ್ವಾತಿ. ಯಾವ ತಂದೆ ತಾಯಿಯಾದರೂ ಆಗಲಿ ಬೀಗರಿಗೆ ಅತಿಥಿ ಸತ್ಕಾರಗಳನ್ನು ಮಾಡುತ್ತಾ ಅವರ ಕೇಳಿದಕ್ಕೆಲ್ಲ ತಲೆ ಹಾಡಿಸುತ್ತಾ ಸಾಲ ಮಾಡಿಯಾದರೂ ವರದಕ್ಷಿಣೆಯ ಜೊತೆ ಮುಡುಗಿಯನ್ನು ಅತ್ತೆಯ ಮನೆಗೆ ಏನಕ್ಕೆ ಕಳುಹಿಸುತ್ತಾರೆ? ನಮ್ಮ ಮಗಳು ಅತ್ತೆಯ ಮನೆಯಲ್ಲಿ ಯಾವ ವಿಧವಾದ ವೇದನೆಗೆ ಒಳಗಾಗದೆ ಹಾಯಾಗಿ ಗಂಡನ ಜೊತೆ ಸಂಸಾರ ಮಾಡಿಕೊಂಡು ಇರಲಿ ಅಂತ. ನಮ್ಮ ಅಪ್ಪ ಕೂಡ ಅದೇ ರೀತಿ ಸಾಲ ಓಲಾ ಮಾಡಿ ತನ್ನ ಶಕ್ತಿಗೆ ಮೀರಿ ವರದಕ್ಷಿಣೆ ಕೊಟ್ಟು ನನ್ನನ್ನು ಘನವಾಗಿ ಅತ್ತೆ ಮನೆಗೆ ಕಳುಹಿಸಿಕೊಟ್ಟು ನಿಶ್ಚಿಂತೆಯಾಗಿ ಉಸಿರು ಎಳೆದುಕೊಳ್ಳುತ್ತಿದ್ದಾನೆ. ಈಗ ನಾನು ಗೋಡೆಗೆ ಒಡೆದ ಬಾಲಿನ ಥರ ಸಂಸಾರವನ್ನು ಬಿಟ್ಟು ನನ್ನ ಪರಿಸ್ಥಿತಿ ಇದು ಅಂತ ಹೇಳಿ ಅವರ ಬಳಿ ಹೋದರೆ ಅದನ್ನ ಕೇಳಿ ತಡೆದುಕೊಳ್ಳುವ ಶಕ್ತಿ ಇದೆಯಾ ಹೇಳು ಸ್ವಪ್ನ ಎಂದು ಆವೇದನೆಯಿಂದ ಕೇಳಿದಳು ಸುಮಾ. ಯೂಸ್ ಮಾಡಿ ಬಿಸಾಕುವ ವಸ್ತುಗಳೇ ಸಹ ISI ಮಾರ್ಕ್ ಕ್ವಾಲಿಟಿ ಕಂಟ್ರೋಲ್ ಬೋರ್ಡ್ಗಳು. ಜೀವನ ಪೂರ್ತಿ ಜೊತೆಗೂಡಿ ಬದುಕಬೇಕಾದ ಜೀವನದ ಭಾಗಸ್ವಾಮಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳುವುದಕ್ಕೆ 10 ನಿಮಿಷಗಳ ಹೆಣ್ಣು ನೋಡುವ ಕಾರ್ಯಕ್ರಮ ಒಂದೇ ಸಾಕು ಎನ್ನುವ ನಮ್ಮ ಸಂಪ್ರದಾಯವನ್ನು ಅನ್ನಬೇಕು ಸುಮಾ. ಮದುವೆ ಮಾಡಿಕೊಳ್ಳುವ ವ್ಯಕ್ತಿಯ ಅಭ್ಯಾಸಗಳೇನು, ಆತನ ಗುಣ ಸ್ವಭಾವಗಳೇನು, ಮೆಂಟಾಲಿಟಿ ಏನು ಅಂತ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ವಾ? ಈಗ ಕಾಲ ಬದಲಾಗಿದೆ. ಈಗಿನ ಕಾಲದ ಹೆಣ್ಣು ಮಗು ಕುರುಡಿಯಂತೆ ತಾಳಿ ಕಟ್ಟಿಸಿಕೊಳ್ಳುವುದಿಲ್ಲ. ಕನಿಷ್ಠ ಪಕ್ಷ 1 ಗಂಟೆಯಾದರೂ ಆತನ ಜೊತೆ ಏಕಾಂತವಾಗಿ ಮಾತಾಡಲು ಬಿಟ್ಟರಾ ಎಂದು ಆವೇಶದಿಂದ ಕೇಳಿದಳು ಸ್ವಾತಿ. ಆ ಅವಕಾಶ ಇದ್ದರೆ ಮಾತ್ರ ಅವರ ಹಾಬೀಸ್ ಈ ರೀತಿಯ ಬುದ್ಧಿಗಳನ್ನು ಯಾವ ರೀತಿ ತಿಳಿದುಕೊಳ್ಳಲು ಸಾಧ್ಯ? ಎಲ್ಲಾನು ನನ್ನ ಹಣೆ ಬರಹ ಅಂತ ಭಾವಿಸಿ ಸಹಿಸಿಕೊಳ್ಳುತ್ತಿದ್ದೇನೆ. ಅದು ಬಿಟ್ಟರೆ ಏನೂ ಮಾಡಲಾಗುವುದಿಲ್ಲ ಎಂದು ಹೇಳಿದಳು ಸುಮಾ ಹಾಲನ್ನು ಸ್ಟೋವ್ ಮೇಲೆ ಇಡುತ್ತಾ. ನನ್ನ ಪಾಯಿಂಟ್ ನಿನಗೆ ಅರ್ಥ ಆಗ್ತಿಲ್ಲ ಸುಮಾ. ನೀನಾದರೂ ಸ್ವಲ್ಪ ಧೈರ್ಯ ತಗೊಂಡು ಅವರ ಜೊತೆ ಎಲ್ಲ ವಿಷಯಗಳನ್ನು ಮಾತನಾಡಬೇಕಿತ್ತು. ಅವರ ಈ ಸ್ಯಾಡಿಸ್ಟ್ ಮೆಂಟಾಲಿಟಿ ನಿನಗೆ ಮೊದಲೇ ಗೊತ್ತಿದ್ದರೆ ಈ ಮದುವೆಗೆ ಒಪ್ಪಿಕೊಳ್ಳುತ್ತಿದ್ದ? ನಿಜ ಹೇಳು ಎಂದು ಮೃದುವಾಗಿ ಕೇಳಿದಳು ಸ್ವಾತಿ. ಏನಕ್ಕೆ ಮಾಡ್ಕೊತಿದ್ದೆ ಕಣೆ? ಖಚಿತವಾಗಿ ಮಾಡ್ಕೊತಿಲ್ಲ. ಆ ರೀತಿಯ ವಿಷಯಗಳೆಲ್ಲ ಮದುವೆಗೆ ಮುಂಚೆ ಯಾವ ರೀತಿ ತಿಳಿದುಕೊಳ್ಳಲು ಸಾಧ್ಯ ಎಂದು ಕಾಫಿ ಮಾಡಿಕೊಂಡು ಬಂದು ಡ್ರಾಯಿಂಗ್ ರೂಮಿನಲ್ಲಿ ಕುಳಿತುಕೊಳ್ಳುತ್ತಾ ಹೇಳಿದಳು ಸುಮಾ. ನಮ್ಮ ಕುಟುಂಬದ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್. ಅಮ್ಮನಿಗೆ ಮನೆಯಲ್ಲಿ ವಯಸ್ಸಿಲ್ಲ. ಅಪ್ಪ ಎಷ್ಟು ಹೇಳಿದ್ರೆ ಅಷ್ಟೇ. ಹೆಣ್ಣು ನೋಡಲು ಬಂದಾಗ ಭರತ್ನ ಭಾವನವರು ಇಬ್ಬರನ್ನು ಏಕಾಂತವಾಗಿ ಮಾತನಾಡಿಕೊಳ್ಳುವುದಕ್ಕೆ ಬಿಡೋಣ ಅಂತ ಹೇಳಿದರು. ಅದಕ್ಕೆ ಅಪ್ಪ ಒಪ್ಪಿಕೊಳ್ಳಲಿಲ್ಲ. ಏನಾದರೂ ಮಾತಾಡೋದಿದ್ರೆ ಇಲ್ಲೇ ಮಾತನಾಡ್ಕೊಳ್ಳಿ ಎಂದರು. ನಾನು ಅವರನ್ನು ಬಿಟ್ಟು ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೇನೆ. ಆದರೆ ಅದರಿಂದ ಎಲ್ಲ ಸಮಸ್ಯೆಗಳು ಪರಿಷ್ಕಾರ ಆಗ್ತಾವ? ನನ್ನ ಸಂಸಾರ ಬೀದಿಗೆ ಬರುವುದು ಬಿಟ್ಟರೆ ಏನು ಪ್ರಯೋಜನವಿದೆ? ನನ್ನ ಪೇರೆಂಟ್ಸ್ ಮನಸ್ಸಿಗೆ ಎಷ್ಟು ದುಃಖವಾಗುತ್ತದೆ. ಹಾಗಂತ ಈ ರಾಕ್ಷಸನ ಕೈಯಲ್ಲಿ ಈ ರೀತಿ ಹಿಂಸೆಯನ್ನು ಪಡುತ್ತಾ ಎಷ್ಟು ದಿನ ಸಂಸಾರ ಮಾಡೋಕ್ಕೆ ಆಗುತ್ತೆ? ಸ್ವಪ್ನ, ಪ್ರತಿಯೊಂದು ಸಮಸ್ಯೆಗೂ ಎಲ್ಲೋ ಯಾವಾಗಲೂ ಪರಿಷ್ಕಾರ ಇದ್ದೇ ಇರುತ್ತದೆ. ನಾವು ಸ್ವಲ್ಪ ತಾಳ್ಮೆಯಿಂದ ಸಮಯಕ್ಕಾಗಿ ಎದುರು ನೋಡಬೇಕು. ನಾನು ಅವರನ್ನು ಹೇಗಾದರೂ ಒಪ್ಪಿಸಿ ಸೈಕ್ಯಾಟ್ರಿಸ್ಟ್ ಬಳಿ ಕರ್ಕೊಂಡು ಹೋಗ್ತೀನಿ ಅನ್ನುವ ನಂಬಿಕೆ ನನಗಿದೆ. ನಾನು ಒಂಟಿಯಾಗಿ ಒಂದು ದಿನ ಡಾಕ್ಟರನ್ನು ಭೇಟಿಯಾಗಿ ಎಲ್ಲ ವಿವರಿಸಿದೆ. ಪರೋಕ್ಷವಾಗಿ ಟ್ರೀಟ್ಮೆಂಟ್ ಕೊಡುವುದು ಕಷ್ಟನೇ. ಆದರೆ ನಿನಗೆ ಅವರ ಹಿಂಸೆ ತಡೆದುಕೊಳ್ಳಲು ಆಗದಿದ್ದ ಪಕ್ಷದಲ್ಲಿ ಅವರಿಗೆ ಗೊತ್ತಿಲ್ಲದೆ ಸೆಡಿಟಿವ್ಸ್ ಕೊಟ್ಟು ನಿದ್ದೆ ಮಾಡಿಸುವುದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಡಾಕ್ಟರ್ ಹೇಳಿದರು. ಅವರಿಗೆ ಈ ರೀತಿಯ ಮಾನಸಿಕ ಕಾಯಿಲೆ ಇದೆ ಅನ್ನುವ ವಿಷಯ ಅವರು ಒಪ್ಪಿಕೊಳ್ಳುವುದಿಲ್ಲ, ತಿಳಿದುಕೊಳ್ಳುವುದೂ ಇಲ್ಲ. ಅವರು ತಿಳಿದುಕೊಂಡ ದಿನ ಚಿಕಿತ್ಸೆಗೆ ಒಪ್ಪಿಕೊಳ್ಳುತ್ತಾನೆ. ಆ ದಿನ ಅತಿ ಶೀಘ್ರದಲ್ಲಿಯೇ ಬರುತ್ತೆ ಎಂಬ ವಿಶ್ವಾಸದಿಂದ ದಿನಗಳನ್ನು ಕಳೆಯುತ್ತಿದ್ದೇನೆ ಎಂದಳು ಸುಮಾ. ಆ ದಿನ ಅಲ್ಲೇ ಇದ್ದು ಸುಮಾ ಬಗ್ಗೆ ಎಲ್ಲ ತಿಳಿದುಕೊಂಡು ಭಾರವಾದ ಹೃದಯದಿಂದ ಮನೆಗೆ ಬಂದಳು ಸ್ವಾತಿ. ಸುಮಾ ಹೇಳಿದ ಮಾತುಗಳೇ ಅವಳ ಮನಸ್ಸಿನಲ್ಲಿ ಮೆದುಲುತ್ತಿದ್ದಾವೆ. ಮೊದಲ ರಾತ್ರಿ ಸುಸ್ತಾಗಿ ನಿದ್ದೆ ಮಾಡುತ್ತಿರುವ ನನ್ನ ಕೆನ್ನೆಯ ಮೇಲೆ ಚುರುಕೆಂದ ನೋವಿನಿಂದ ಎದ್ದು ನೋಡಿದರೆ ಕೆಂಪಗೆ ಸುಡುತ್ತಿರುವ ಸಿಗರೇಟ್ ಕೈಯಲ್ಲಿ ಹಿಡಿದುಕೊಂಡು ನನ್ನ ಮೇಲಕ್ಕೆ ಬಗ್ಗಿ ನನ್ನ ಮುಖವನ್ನೇ ದಿಟ್ಟಿಸಿ ನೋಡುತ್ತಿರುವ ಅವನನ್ನು ನೋಡಿ ಭಯ ಬಿದ್ದೆ. ನಿದ್ದೆಯಲ್ಲಿ ನಿನ್ನ ಮುಖ ಎಷ್ಟು ಸುಂದರವಾಗಿದೆಯೋ,
ರಾತ್ರಿಯೆಲ್ಲ ಅದು ವೇಸ್ಟ್ ಆಗಿ ಕರಗಿ ಹೋಗುತ್ತದೆ ನೋಡು. ನೀನೇನು ಗಾಢ ನಿದ್ರೆಯಲ್ಲಿ ಇದ್ದೆ, ನಿನ್ನನ್ನು ನಿದ್ದೆಯಿಂದ ಎಬ್ಬಿಸೋಣ ಅಂತ ಆ ರೀತಿ ಮಾಡಿದೆ ಎಂದು ನಗುತ್ತಾ ಹೇಳಿದನು ಶರತ್. ಆ ದಿನದಿಂದಲೇ ಅವನ ಸ್ಯಾಡಿಸಮ್ ತೋರಿಸಲು ಪ್ರಾರಂಭಿಸಿದನು ಎಂದು ದುಃಖದಿಂದ ಸುಮಾ ಹೇಳಿದ ಮಾತುಗಳು ಸ್ವಪ್ನಳಿಗೆ ಮರೆಯಲು ಆಗುತ್ತಿಲ್ಲ. ರಾಜೇಶ್ ಸ್ವಾತಿಯನ್ನ ಯಾವ ರೀತಿ ಸ್ಮೂತಾಗಿ ಟ್ರೀಟ್ ಮಾಡ್ತಾನೆ? ಯಾವಾಗಲಾದರೂ ಅವಳಿಗೆ ತೊಂದರೆ ಕೊಟ್ಟಿದ್ದಾನಾ? ಯಾವಾಗಲೂ ಅವಳ ಮೂಡ್ಸ್ ಪ್ರಕಾರವೇ ನಡೆದುಕೊಳ್ಳುತ್ತಾನೆ. ಸ್ವಾತಿ ಎಷ್ಟು ಅದೃಷ್ಟವಂತಳು ಅಂತ ಎಷ್ಟೋ ಬಾರಿ ಅಂದುಕೊಂಡಳು ಸುಮಾ. ಆ ಅದೃಷ್ಟವನ್ನ ಈಗ್ಯಾಕೆ ಅವಳು ದೂರ ಮಾಡಿಕೊಳ್ಳುತ್ತಿದ್ದಾಳೆ? ನಿಜವಾಗ್ಲೂ ರಾಕೇಶ್ನನ್ನ ಬಿಟ್ಟು ಬರುವಂತಹ ಸಮಸ್ಯೆಗಳೇನಾ ಅವಳವು ಅಂತ ಯೋಚಿಸುತ್ತಿದ್ದಾಳೆ ಸುಮಾ. ಸುಮಾಳ ಜೀವನಕ್ಕೆ ಹೋಲಿಸಿದರೆ ನಾನು ಅಂದುಕೊಳ್ಳುತ್ತಿರುವ ಸಮಸ್ಯೆಗಳೇನಾ? ಇಲ್ಲ, ನಿಜವಾಗ್ಲೂ ಇಲ್ಲ. ಸುಮಾಗೆ ಎಷ್ಟು ಆತ್ಮವಿಶ್ವಾಸ, ಸಹನೆ, ಭವಿಷ್ಯತ್ತಿನ ಮೇಲೆ ನಂಬಿಕೆ ಇದೆ. ಅಮ್ಮ ನನ್ನ ಬಗ್ಗೆ ಎಷ್ಟು ಭಯ ಪಡುತ್ತಿದ್ದಾಳೋ. ತಂದೆ ನಮ್ಮ ಚಿಕ್ಕಂದಿನಲ್ಲಿ ಸತ್ತು ಹೋದರು. ನನ್ನನ್ನ ಅಣ್ಣನನ್ನ ಚಿಕ್ಕಂದಿನಿಂದ ಸಾಕಿ ಪ್ರಯೋಜಕರನ್ನಾಗಿ ಮಾಡಿ ಜವಾಬ್ದಾರಿಯನ್ನೆಲ್ಲ ಮುಗಿಸಿಕೊಂಡನೆಂಬ ತೃಪ್ತಿಯಿಂದ ಇರುವ ಅಮ್ಮನಿಗೆ ನಾನು ಈ ರೀತಿ ರಾಜೇಶ್ನನ್ನು ಬಿಟ್ಟು ಬಂದಿದ್ದು ಎಷ್ಟು ದುಃಖವನ್ನು ಕೊಟ್ಟಿರುತ್ತದೆ. ಸುಮಾ ತನ್ನ ತವರು ಮನೆಯವರ ಬಗ್ಗೆ ಆಲೋಚನೆ ಮಾಡಿ ಎಷ್ಟು ಸಹನೆಯಿಂದ ಆತನ ಜೊತೆ ಸಂಸಾರ ನಡೆಸಿಕೊಂಡು ಬರುತ್ತಿದ್ದಾಳೆ ಅಂತ ಗೊತ್ತಾದ ಮೇಲೆ ಸ್ವಾತಿಯ ಮನಸ್ಸಿನಲ್ಲಿ ಈ ರೀತಿಯ ಆಲೋಚನೆಗಳು ಉದ್ಭವವಾಗುತ್ತಿದ್ದಾವೆ. ನಿಜಾನೇ, ಸುಮಾ ಆತನನ್ನ ಬಿಟ್ಟು ದೂರ ಹೋಗುವುದಕ್ಕೆ ಎಷ್ಟೊತ್ತು ಹಿಡಿಯುತ್ತದೆ? ಆದರೆ ಆನಂತರ ಬರುವ ಸಮಸ್ಯೆಗಳೆಷ್ಟು? ರಾತ್ರಿ 12 ಗಂಟೆ ದಾಟಿತ್ತು. ಸ್ವಪ್ನಾಗೆ ನಿದ್ದೆ ಬರುತ್ತಿಲ್ಲ. ಸುಮಾ ಸಮಸ್ಯೆಗಳ ಮುಂದೆ ನನಗಿರುವ ಸಮಸ್ಯೆಗಳು, ನಿರ್ಣಯಗಳು ದೊಡ್ಡ ಗೆರೆಯ ಮುಂದೆ ಸಣ್ಣ ಗೆರೆಯ ಥರ ಕಾಣಿಸುತ್ತಿದೆ. ತನ್ನ ಬಲಹೀನತೆಗಳನ್ನು ಒಪ್ಪಿಕೊಳ್ಳದೆ ಸುಮಳನ್ನು ಹಿಂಸಿಸುತ್ತಿರುವ ಶರತ್ ಮುಂದೆ ರಾಜೇಶ್ ವಾಮನ ಮುಂದೆ ವಿಷ್ಣುಮೂರ್ತಿಯ ಥರ ಎಷ್ಟೋ ಉನ್ನತವಾಗಿ ಕಾಣಿಸುತ್ತಿದ್ದಾನೆ. ರಾಜೇಶ್ನಲ್ಲಿ ನಾನು ಎತ್ತು ತೋರಿಸುವ ದೋಷಗಳು ತುಂಬ ಸಿಲ್ಲಿಯಾಗಿ ಕಾಣಿಸುತ್ತಿದ್ದಾವೆ. ಹೌದು, ಅಮ್ಮ ಹೇಳಿದಂಗೆ ಸಮಸ್ಯೆಗಳನ್ನು ಒಂದು ಕಡೆಯಿಂದ ಮಾತ್ರ ನೋಡಬಾರದು, ಎರಡೂ ಕಡೆಯಿಂದಲೂ ನೋಡಬೇಕು. ಈ ವಯಸ್ಸಿನಲ್ಲಿ ಅಣ್ಣ ಅತ್ತಿಗೆ ಅಮ್ಮನನ್ನು ಬಿಟ್ಟು ಬೇರೆ ಮನೆಗೆ ಹೊರಟು ಹೋದರೆ ಅಮ್ಮನನ್ನು ಯಾರು ನೋಡಿಕೊಳ್ಳುವವರು? ಅತ್ತಿಗೆ ಅಣ್ಣನಿಗೆ ಈ ರೀತಿ ಹೇಳಿಕೊಡಲಿಲ್ಲವೆಂದು ಮೆಚ್ಚಿಕೊಂಡ ಅವಳು, ವಯಸ್ಸಾದ ರಾಜೇಶ್ ತಂದೆ ತಾಯಿಯನ್ನು ನಾವೇ ನೋಡಿಕೊಳ್ಳಬೇಕು, ನಾನು ಯಾಕೆ ಆ ರೀತಿ ಮೂರ್ಖಳಾಗಿ ಪ್ರವರ್ತಿಸಿದೆ ಎಂದು ತನ್ನ ಮೇಲೆ ತನಗೆ ಜಿಗುಪ್ಸೆ ಬಂದಂತಾಯಿತು. ಯಾವುದೋ ಒಂದು ಸ್ಥಿರ ನಿರ್ಣಯಕ್ಕೆ ಬಂದವಳಾಗಿ ಹಾಯಾಗಿ ನಿದ್ದೆ ಮಾಡಿದಳು ಸ್ವಾತಿ. 1 ವಾರದ ನಂತರ ಸಡನ್ ಆಗಿ ಬಂದ ರಾಜೇಶ್ ಜೊತೆ ಹೋಗಲು ರೆಡಿಯಾಗುತ್ತಿರುವ ಸ್ವಾತಿಯನ್ನು ನೋಡಿ ಆಶ್ಚರ್ಯಪಟ್ಟರು ಪ್ರಕಾಶ್, ಕುಸುಮ ಹಾಗೂ ಶಾರದಮ್ಮ. ಏನಪ್ಪ ಇದೆಲ್ಲ? 4 ದಿನ ಇದ್ದು ಹೋಗಿ ಸ್ವಾತಿ ನಮಗೆ ಏನೂ ಹೇಳಲೇ ಇಲ್ಲ ನೀನು ಬರ್ತಿದೀಯಾ ಅಂತ ಎಂದು ಕೇಳುತ್ತಿರುವ ಶಾರದಮ್ಮನನ್ನು ನೋಡಿ ನಗುತ್ತಾ, ನಿಮ್ಮ ಮಗಳನ್ನು ಕೇಳಿಯತ್ತೆ ಎಂದನು ರಾಜೇಶ್. ಏನಿಲ್ಲ ಮಮ್ಮಿ, ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಲಿಲ್ಲ, ಹೋದ್ಮೇಲೆ ಒಂದು ದೊಡ್ಡ ಲೆಟರ್ ಬರೀತೀನಿ ಬಿಡು ಎಂದು ಹೇಳಿದಳು ಸ್ವಪ್ನ. ಫ್ಲೈಟಿಗೆ ಟೈಮ್ ಆಗ್ತಿದೆ, ನಾವಿನ್ನ ಹೊರಡ್ತೀವಿ ಎಂದನು ರಾಜೇಶ್ ಲಗೇಜ್ ಬ್ಯಾಗನ್ನು ಕೈಗೆತ್ತಿಕೊಳ್ಳುತ್ತಾ. ಮತ್ತೆ ಜಾಬ್ ಕಣೆ ಎಂದು ಮಗಳನ್ನು ಕೇಳಿದಳು ಶಾರದಮ್ಮ ಏರ್ಪೋರ್ಟ್ನಲ್ಲಿ. ರಿಸೈನ್ ಮಾಡಿಬಿಟ್ಟೆ ಮಮ್ಮಿ ಎಂದಳು ಸ್ವಪ್ನ ನಗುತ್ತಾ. ಸ್ವಾತಿಯಲ್ಲಿ ಇಷ್ಟು ಬೇಗ ಬದಲಾವಣೆ ಬರಲು ಕಾರಣವೇನು ಎಂದು ಯೋಚಿಸುತ್ತಿರುತ್ತಾಳೆ ಶಾರದಾ. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.